ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ತಮ್ಮೆಲ್ಲರಿಗೂ ಇವತ್ತಿನ ಗುರುವಾರದ ಮುಂಜಾನೆಯ ಶುಭಾಶಯಗಳು. ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿರ್ಲಿ ಅಂತ ನಾವು ವಿದ್ಯಾಶಕ್ತಿಯ ಮೂಲಕ ಆಶಿಸ್ತೀವಿ ಮಕ್ಕಳೇ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಬಹಳ ಒಂದು ಕೌತುಕತೆಯನ್ನ ನಮ್ಮಲ್ಲಿ ಮೂಡಿಸುವಂತಹ, ಅಷ್ಟೇ ಜ್ಞಾನಾರ್ಜನೆಯನ್ನ ನೀಡುವಂತಹ, ಅಷ್ಟೇ ಒಳ್ಳೆ ಸ್ಕೋರಿಂಗ್ ಚಾಪ್ಟರ್ ಆಗಿರುವಂತಹ ಆ ಈ ಒಂದು ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು ಈ ಒಂದು ಚಾಪ್ಟರ್ ಬಗ್ಗೆ ಕಲಿತಾ ಸಾಗೋಣ. ಹಾಗೆ ಒಂದಿಷ್ಟು ವಿಜುವಲ್ಸ್ ಗಳನ್ನೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಸೊ ದಟ್ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ವಾಸ್ತವಿಕವಾಗಿ ಕಾಯಿಲೆಗಳು ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ತಿಳಿತೆ? ಸೊ ಮತ್ತೊಮ್ಮೆ ಇವತ್ತಿನ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಜೊತೆ ಆಗಿರೋದು ನಾನು, ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ಲಂದ. ಈ ಹಿಂದಿನ ಚಾಪ್ಟರ್ ಅಲ್ಲಿ ನಾವು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರುವನ್ನ ಕಲಿಸ್ತೀವಿ. ಮೊದಲು ಟಾಪಿಕ್ ಬರ್ದ್ಬಿಡ್ತೀನಿ ಇಲ್ಲಿ. ಸೊ ಟೆಕ್ಸ್ಟ್ ಬುಕ್ ಗಳಿದ್ರೆ ದಯವಿಟ್ಟು ಟೆಕ್ಸ್ಟ್ ಬುಕ್ ಗಳನ್ನ ಓಪನ್ ಮಾಡಿ. ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು. ಸೂಕ್ಷ್ಮ ಜೀವಿಗಳು ಅಂತ ಹೇಳಿದ್ರೆ ಮೈಕ್ರೋಬ್ಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್. ಇದು ಮಿತ್ರ ಹೇಗೆ ನಾನು ನಿಮ್ಗೆ ಈಗಾಗ್ಲೇ ಹೇಳಿದ್ದೆ. ಈ ಆಲ್ಕೋಹಾಲ್ ಅಥವಾ ಮದ್ಯದ ತಯಾರಿಕೆಯಲ್ಲಿ, ವೈನ್ ಅನ್ನ ಮಾಡ್ಬೇಕಾದ್ರೆ, ಬೇಕರಿ ಪ್ರಾಡಕ್ಟ್ಸ್ ಗಳನ್ನ ಮಾಡ್ಬೇಕಾದ್ರೆ ಏನ್ ಕೇಕು, ಬನ್ನು, ಟೋಸ್ಟ್, ಬ್ರೆಡ್ ಇವೆಲ್ಲ ತಿಂತೀರಾ, ಅದನ್ನೆಲ್ಲ ಅಂತಹದ್ರಲ್ಲಿ ಈ ಒಂದು ಸೂಕ್ಷ್ಮ ಜೀವಿಗಳನ್ನ ನಾವು ಉಪಯೋಗಿಸ್ತೀವಿ. ಲೈಕ್ ಈಸ್ಟ್ ಆಗಿರಬಹುದು, ಕೆಲವೊಂದು ಬ್ಯಾಕ್ಟೀರಿಯಾ ಆಗಿರಬಹುದು, ಹಾಲ್ನ ಹೆಪ್ಪಾಕ್ದಾಗ ಅದು ಮೊಸರಾಗದಾಗಿರ್ಬಹುದು, ಕೆಲವೊಂದು ಬ್ಯಾಕ್ಟೀರಿಯಾ, ಈ ಗುಡ್ ಬ್ಯಾಕ್ಟೀರಿಯಾ ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಗಟ್ ಹೆಲ್ತ್ ಅಂದ್ರೆ ನಮ್ಮ ಜೀರ್ಣ ಕ್ರಿಯೆಗೆ ತುಂಬಾ ತುಂಬಾ ಸಹಾಯಕವಾಗಿರುತ್ತೆ. ಜೊತೆಗೆ ಔಷಧಿಗಳಲ್ಲಿ ಅಲ್ವಾ, ಔಷಧಿಗಳಲ್ಲೂ ಕೂಡ ಈ ಸೂಕ್ಷ್ಮ ಜೀವಿಗಳನ್ನ ಬಳಸಿ ನಾವು ಆಂಟಿಬಯೋಟಿಕ್ ನ ನಾವು ತಗೊಂಡ್ಲಿಕ್ಕೆ ಅದು ಸಹಾಯ ಮಾಡ್ತಾ ಬರುತ್ತೆ. ಸೊ ಜೊತೆಗೆ ಪರಿಸರವನ್ನ ಸ್ವಚ್ಛಗೊಳಿಸ್ಲಿಕ್ಕೂ ಕೂಡ, ಮತ್ತೆ ಈ ಒಂದು ಮಣ್ಣಿನ ಫಲವತ್ತತೆಯನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ನಾವು ಈ ರೀತಿಯಾದಂತಹ ಸೂಕ್ಷ್ಮ ಜೀವಿಗಳನ್ನ ಬಳಸ್ತಾ ಬರ್ತೀವಿ. ಆಂಟಿಬಯೋಟಿಕ್ ಅಂದ್ರೆ ಪ್ರತಿಜೈವಿಕಗಳು. ಆಯ್ತಾ? ಜೊತೆಗೆ ಈ ಲಸಿಕೆ ಅಂದ್ರೆ ವ್ಯಾಕ್ಸಿನೇಷನ್ಗೂ ಸಹ ನಾವ್ ಈ ರೀತಿ ಸೂಕ್ಷ್ಮ ಜೀವಿಗಳಿಂದ ಈ ಲಸಿಕೆಗಳನ್ನ, ಆಂಟಿಬಯೋಟಿಕ್ಗಳನ್ನ, ಮತ್ತೆ ಮಣ್ಣಿನ ಫಲವತ್ತತೆಯನ್ನ, ವಾಣಿಜ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಇಳುವರಿ ಕೊಡುವಂತಹ ಪದಾರ್ಥಗಳನ್ನ, ಇವೆಲ್ಲವನ್ನ ಬೆಳೆಸ್ಲಿಕ್ಕೆ ನಾವು ಈ ಒಂದು ಸೂಕ್ಷ್ಮ ಜೀವಿಯನ್ನ ಉಪಯೋಗಿಸ್ತಾ ಬರ್ತೀವಿ. ಆಯ್ತಾ? ಈಗ ನಮ್ಗೆ ಸೂಕ್ಷ್ಮ ಜೀವಿಗಳು ಎಷ್ಟೊಂದು ಸಹಾಯಕಕಾರಿ ಅನ್ನೋದು ಗೊತ್ತಾಯ್ತು. ಆದ್ರೆ ಅದೇ ತರ ಜೀವಕ್ಕೆ ಕುತ್ತು ತಂದು ಕೊಡುವಂತಹ ಸೂಕ್ಷ್ಮ ಜೀವಿಗಳು ಇದೆ, ಅವು ನಮ್ಮ ಶತ್ರು. ಸೊ ಇವತ್ತಿನ ಕಾನ್ಸಂಟ್ರೇಷನ್ ಏನಿದ್ರು ಕೂಡ ಈ ಶತ್ರುಗಳ ಬಗ್ಗೆ. ಇಷ್ಟ ದಿನ ಮಿತ್ರರ ಬಗ್ಗೆ ಕೇಳಿದ್ವಿ, ಈಗ ಶತ್ರುಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಜೊತೆಗೆ ಇನ್ ಮುಂದೆ ನಿಮ್ಗೆ ವಾರದಲ್ಲಿ ಒಂದು ಕ್ಲಾಸ್ ನಲ್ಲಿ ಅಟ್ಲೀಸ್ಟ್ MCQ ಅನ್ನ ನಾವು ಕೇಳ್ತೀವಿ. MCQ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಅರ್ಥ ಆಯ್ತಾ? ಒಂದು ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆಗೆ ABCD ಅನ್ನುವಂಥ 4 ಆಪ್ಷನ್ಸ್ ಗಳಿರುತ್ತೆ. ನೀವು ಸರಿಯಾದ ಉತ್ತರವನ್ನ ನಮ್ಗೆ ಕೊಡ್ಬೇಕಾಗತ್ತೆ. ಸೊ ಏನೇನೋ ಕೇಳಲ್ಲ. ಇದುವರೆಗೂ ನಿಮ್ಗೆ ಯಾವ್ಯಾವ ಪಾಠ ಮಾಡಿರ್ತೀನಿ, ಉದಾಹರಣೆಗೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ, ಮತ್ತೆ ಈ ಸೂಕ್ಷ್ಮ ಜೀವಿಗಳು, ಇಂತಹ ಪಾಠದಿಂದ ನಾನೇನೇನ್ ಪಾಠ ಮಾಡ್ತೀನಿ ಅದ್ರ ಕುರಿತಾಗಿ ಒಂದು 10 ಪ್ರಶ್ನೆಯನ್ನ ನಿಮ್ಗೆ ಕೇಳ್ತೀನಿ. 10 ಪ್ರಶ್ನೆಗೂ ನೀವು ಉತ್ತರವನ್ನ ಕೊಡ್ಬೇಕಾಗತ್ತೆ. ಸೊ ಎಲ್ಲಿವರೆಗೂ ಪಾಠಗಳು ಮನನ ಮಾಡ್ಕೊಂತಾ ಇದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ಈ MCQಗಳು ನಮ್ಗೆ ಸಹಾಯ ಮಾಡುತ್ತೆ. ಆಯ್ತಾ? ಇನ್ನು ಮುಂದಿನ ಕ್ಲಾಸ್ಗಳಲ್ಲಿರುತ್ತೆ, ನಿಮ್ಮ ಹಿರಿಯ ಕ್ಲಾಸ್ಗಳಲ್ಲಿ ಅಂದ್ರೆ 9th ಹಾಗೂ 10th ಕ್ಲಾಸ್ ಮಕ್ಳಿಗೆ ಈಗ ಆಲ್ರೆಡಿ ಹೇಳಾಗಿದೆ ಈ ರೀತಿ MCQ ಇರುತ್ತೆ ಅಂತ. ನಿಮ್ಗೆ ಹೇಳಿರ್ಲಿಲ್ಲ, ಅದಕ್ಕೆ ಈ ಕ್ಲಾಸ್ ಮೂಲಕ ಹೇಳ್ತಾ ಇದ್ದೀನಿ. ತಿಳಿತಾ ಮಕ್ಳೇ? ಈಗ ಡೈರೆಕ್ಟ್ ಆಗಿ ನಮ್ಮ ಚಾಪ್ಟರ್ಗೆ ಧುಮ್ಕಣ. ಸೊ ಇಲ್ಲಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಪೇಜ್ ನಂಬರ್ 30ರಲ್ಲಿ ಇದೆ. ಸೂಕ್ಷ್ಮ ಜೀವಿಗಳಲ್ಲಿ ಅನೇಕ ರೀತಿಯಲ್ಲಿ ಹಾನಿಕಾರಕಗಳಿವೆ. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನ ಉಂಟು ಮಾಡುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಾಯಿ ಸಾಕಿದ್ರೆ, ಸೊ ನಾಯಿಗೆ ಸಾಕಷ್ಟು ನಾವೆಲ್ಲರ ಮನೆಗಳಲ್ಲೂ ಸಾಕೊಂಡಿರ್ತೀವಲ್ವಾ,
ಆ ನಾಯಿಗೆ ಅವಾಗವಾಗ ಈ ಕೆಟ್ಟ ಹುಳಗಳು, ಚಿಕ್ಕ ಚಿಕ್ಕ ಹುಳಗಳು ಮೈ ತುಂಬಾ ಹರಿದಾಡ್ತಿರೋದು ಅಥವಾ ಅದು ಮಂಕಾಗ್ ಹೋಗಿರೋದು ನೋಡ್ತೀರಾ. ಅಥವಾ ಜಾನುವಾರುಗಳು, ಹಸು ಎಮ್ಮೆಗಳಿದ್ರೆ ಅವುಗಳಲ್ಲೂ ಕೂಡ ಇಂಥ ಸೂಕ್ಷ್ಮ ಜೀವಿಗಳ ಕಾಟ, ವೈರಾಣು ಕಾಟಗಳು ಅಂತ ಅಂದ್ಬಿಟ್ಟು ಔಷಧಿ ಹಾಕನ್ನ ನೋಡ್ತಿರ್ತೀರಾ ಅಲ್ವಾ. ಸೊ ಅದೇ ರೀತಿ ಗಿಡಗಳಲ್ಲೂ ಸಹ ಈ ಸೂಕ್ಷ್ಮ ಜೀವಿಗಳು ತೊಂದರೆಯನ್ನ ಕೊಡುತ್ತೆ, ಹಾಗೆ ಮನುಷ್ಯರಲ್ಲೂ ಸಹ. ಈ ರೀತಿಯ ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನ ಪ್ಯಾಥೋಜೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾಥೋಜೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ರೋಗಕಾರಕ ಸೂಕ್ಷ್ಮ ಜೀವಿ. ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನ ಏನಂತ ಕರಿತೀವಿ? ಪ್ಯಾಥೋಜೆನ್ಸ್ ಅಂತ ಕರಿತೀವಿ. ಕೆಲವು ಸೂಕ್ಷ್ಮ ಜೀವಿಗಳು ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನ ಹಾಳು ಮಾಡುತ್ತೆ. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಲೆದರ್ ಬ್ಯಾಗ್ ಇಟ್ಕೊಳ್ಳಿ, ಚರ್ಮದ ಬ್ಯಾಗ್. ಅದನ್ನ ಸುಮಾರಷ್ಟು ಕಾಲ ಒಂದು ಕಬೋರ್ಡ್ ನಲ್ಲಿ ಇಟ್ಟಾಗ ಅದ್ರ ಮೇಲೆ ಒಂಥರ ಬೂಸ್ಟ್ ಬಂದಂಗ ಆಗಿರುತ್ತೆ ಅಲ್ವಾ. ಸೊ ಈ ಸೂಕ್ಷ್ಮ ಜೀವಿಗಳು ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನ ಕೂಡ ಹಾಳು ಮಾಡುತ್ತೆ. ಅವುಗಳ ಹಾನಿಕಾರಕ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡೋಣ. ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವಂತಹ ಸೂಕ್ಷ್ಮ ಜೀವಿಗಳು ಯಾವುವು? ನಾವು ಉಸಿರಾಡುವಂತಹ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನ ಪ್ರವೇಶಿಸುತ್ತದೆ. ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕ ಅವು ಹರಡುತ್ತದೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮ ಜೀವಿಗಳ ಕಾಯಿಲೆ. ಇದು ಸಂಪರ್ಕದಿಂದ ಹರಡುವಂತಹ ರೋಗಗಳು. ಏನಂತ ಕರಿತೀವಿ? ಸಂಪರ್ಕದಿಂದ ಹರಡುವ ರೋಗಗಳು. ಸೊ ನಾನು ಈ ಪಾಯಿಂಟ್ ಗಳನ್ನ ಹೇಳ್ತಾ ಇದ್ದಾಗ ನೀವು ಅಷ್ಟೇ ಲಕ್ಷ್ಯ ಕೊಟ್ಟು ಟೆಕ್ಸ್ಟ್ ಬುಕ್ ಅಲ್ಲಿ ಇವುಗಳನ್ನ ಅಂಡರ್ಲೈನ್ ಮಾಡ್ಕೊಂತಾ ಇದ್ರೆ ಅಥವಾ ಒಂದು ಹೈಲೈಟರ್ ಏನಾದ್ರು ಇದ್ರೆ ಅದರಿಂದ ಅಂಡರ್ಲೈನ್ ಮಾಡ್ಕೊಂತಾ ಇದ್ರೆ ನಿಮ್ಗೆ ಅದು ಓದ್ಲಿಕ್ಕೆ ಅಥವಾ ಕಲೀಲಿಕ್ಕೆ ಬಹಳ ಈಸಿ ಆಗ್ತಾ ಹೋಗುತ್ತೆ. ಅಥವಾ ಎಲ್ಲಾದ್ರೂ ನೀವು ಒಂದು ಪುನರ್ಮನನ ಅಥವಾ ಅದನ್ನ ಮತ್ತೆ ಓದ್ಬೇಕಾದ್ರೆ ಅಥವಾ ರಿವಿಷನ್ ಮಾಡ್ಬೇಕಾದ್ರೆ ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಸಂಪರ್ಕದಿಂದ ಹರಡುವಂತಹ ರೋಗಗಳು ಅಂತ ಹೇಳಿದ್ರೆ ಕಂಟೇಜಿಯಸ್ ಡಿಸೀಸಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಂತಹ ರೋಗಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಕಾಲರಾ, ವೆರಿ ಇಂಪಾರ್ಟೆಂಟ್. ಸಂಪರ್ಕದಿಂದ ಹರಡುವಂತಹ ರೋಗಗಳನ್ನ ಹೆಸರಿಸಿ, 1 ಮಾರ್ಕ್ ಪ್ರಶ್ನೆ ಬರಬಹುದು. ಕಾಲರಾ ಆಗಿರಬಹುದು, ಸಾಮಾನ್ಯ ಶೀತ. ಸಾಮಾನ್ಯ ಶೀತ ಅಂತ ಹೇಳಿದ್ರೆ ಕಾಮನ್ ಕೋಲ್ಡ್. ಸಾಮಾನ್ಯ ಶೀತ ಅಂದ್ರೆ ಕಾಮನ್ ಕೋಲ್ಡ್. ಜೊತೆಗೆ ಚಿಕನ್ ಪಾಕ್ಸ್. ಚಿಕನ್ ಪಾಕ್ಸ್ ಅಂದ್ರೆ ಏನು? ಅಮ್ಮ ಅಂತ ಕರಿತೀರಲ್ಲ. ಚಿಕನ್ ಪಾಕ್ಸ್ ಅಂತ ಹೇಳಿದ್ರೆ ಸೀತಳೆ ಸಿಡುಬು ಅಂತ ಅನ್ಬಿಟ್ಟು. ಮತ್ತೆ ಕ್ಷಯ ರೋಗ. ಇಂತಹ ರೋಗಗಳೆಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹದ್ದು ಕಂಟೇಜಿಯಸ್ ಡಿಸೀಸಸ್ ಅಥವಾ ಸಂಪರ್ಕದಿಂದ ಹರಡುವಂತಹ ರೋಗಗಳು ಅಂತ ಕರಿಬಹುದು ಇವುಗಳನ್ನ. ಈಗ ಸಾಮಾನ್ಯ ಶೀತದಿಂದ ಬಳಲುತ್ತಿರುವಂತಹ ಒಬ್ಬ ವ್ಯಕ್ತಿಯು ಸೀನಿದಾಗ ಸಾವಿರಾರು ವೈರಸ್ಗಳು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡಿಕೊಳ್ಳುತ್ತೆ. ಉಸಿರಾಟದ ಮೂಲಕ ಈ ವೈರಸ್ಗಳು ಆರೋಗ್ಯವಂತ ದೇಹವನ್ನ ಪ್ರವೇಶಿಸಬಹುದು ಮತ್ತು ಸೋಂಕನ್ನ ಉಂಟು ಮಾಡಬಹುದು. ಸೊ ಇದಕ್ಕೆ ಹೇಗ್ ಹೇಳೋದು ನಿಮ್ಗೆ? ಈಗ ಒಬ್ಬ ವ್ಯಕ್ತಿ ಸೀನಿದಾಗ ಅವನು ಸೀನ ಉಗುಳದಿಂದ ಸಾವಿರಾರು ವೈರಾಣುಗಳು ನಮ್ ಕಣ್ಣಿಗೆ, ವೈರಾಣುಗಳು ನಾನು ಹೇಳ್ದಂಗೆ ನಮ್ ಕಣ್ಣಿಗೆ ಕಾಣಿಸಲ್ಲ, ಗಾಳಿಯಲ್ಲಿ ಹರಡುತ್ತೆ. ಗಾಳಿಯಲ್ಲಿ ಹರಡಿದಾಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅದನ್ನ ಸೇವಿಸಿದಾಗ, ಇನ್ಹೇಲ್ ಮಾಡ್ಕೊಂಡಾಗ ಅಥವಾ ಶ್ವಾಸಕ್ರಿಯೆ ಮೂಲಕ ಒಳಗೆ ತೆಗೆದುಕೊಂಡಾಗ ಏನಾಗುತ್ತೆ? ಉಚ್ಛ್ವಾಸದಲ್ಲಿ ಏನಾಗುತ್ತೆ? ಈ ವೈರಾಣುಗಳು ಆತನ ದೇಹವನ್ನು ತಲುಪಿ ಆತನಿಗೂ ಕೂಡ ನೆಗಡಿ ಆಗುತ್ತೆ. ಆದ್ರಿಂದ ಮನೇಲಿ ನೋಡಿ, ತಾಯಿಗೆ ನೆಗಡಿ ಇದ್ರೆ ಮಕ್ಳಿಗೆ ನೆಗಡಿ ಬರುತ್ತೆ, ಮಕ್ಳಿಗೆ ನೆಗಡಿ ಬಂದ್ರೆ ತಂದೆಗೆ ನೆಗಡಿ ಬರುತ್ತೆ. ಸೊ ಒಬ್ರಿಗೆ ಒಂದು ಕಾಯಿಲೆ ಇದ್ರೆ ಮನೆ ಮಂದಿಗೆಲ್ಲ ಬರ್ತದೆ. ಕಾರಣ ಒಬ್ಬರಿಂದ ಒಬ್ಬರಿಗೆ ಹರಡೋದ್ರಿಂದ. ಹಾಗಾದ್ರೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನ ನೀವು ಹೇಗೆ ನಿಯಂತ್ರಿಸುವಿರಿ? ಸೊ ಇದನ್ನ ಲಾಸ್ಟ್ ಟೈಮೇ ಹೇಳಿದೆ. ಕೊರೋನಾ ವೈರಸ್ ಆದಾಗ ಸರ್ಕಾರ ಏನ್ ಮಾಡ್ತು? ಲಾಕ್ ಡೌನ್ ಅಂತ ತಂತು. ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡ್ಲಿಕ್ಕೆ ಆ ವ್ಯಕ್ತಿನೇ ಇಲ್ಲದೆ ಇದ್ದಾಗ ವೈರಾಣು ಎಲ್ಲಿ ಇರುತ್ತೆ? ಸತ್ ಹೋಗ್ಬಿಡುತ್ತಲ್ವಾ. ಸೊ ಆ ರೀತಿ ಅವರಿಂದ ದೂರ ಇರ್ಬೇಕು ನಾವು. ನೆಕ್ಸ್ಟ್, ನಾವು ಸೀನುವಾಗ ಮೂಗು ಮತ್ತು ಬಾಯಿಯ ಮೇಲೆ ಒಂದು ಕರವಸ್ತ್ರವನ್ನ ಇಟ್ಕೊಬೇಕು. ಕರವಸ್ತ್ರ ಅಂದ್ರೆ ಕರ್ಚೀಫ್. ಕರ್ಚೀಫ್ ನ ಇಟ್ಕೊಬೇಕು. ಸೋಂಕಿತ ವ್ಯಕ್ತಿಗಳೊಂದಿಗೆ ಅಂತರವನ್ನ ಕಾಯ್ದುಕೊಳ್ಬೇಕು.
ಅರ್ಥ ಆಯ್ತಾ? ನಾವು ಸೀನ್ಬೇಕಾದ್ರೆ ಒಂದು ಕರವಸ್ತ್ರವನ್ನ ಇಟ್ಕೊಂಡು ಆ ಸೋಂಕಿತ ವ್ಯಕ್ತಿಯಿಂದ ಅಂತರವನ್ನ ಕಾಯ್ದುಕೊಂಡಾಗ ನಾವು ಈ ರೀತಿಯಾದಂತಹ ಹರಡುವಿಕೆಯನ್ನ ತಡೆ ಕಟ್ಟಬಹುದು. ಇನ್ನು ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿಗಳಿವೆ. ಸೊ ಈ ಸೂಕ್ಷ್ಮ ಜೀವಿಗಳು ಬರೀ ಅಕ್ಷಿ ಅಂತ ಸೀನ್ದಾಗ ಅಥವಾ ಒಬ್ರಿಂದ ಒಬ್ರಿಗೆ ಮಾತ್ರ ಹರಡದ್ ಮಾತ್ರ ಅಲ್ಲ, ಅದಕ್ಕೆ ವಾಹಕದಂತೆ, ವಾಹಕ ಅಂತ ಹೇಳಿದ್ರೆ ಯಾರ್ ಹೇಳ್ತೀರಾ ವಾಹಕ ಅಂದ್ರೆ ಏನು ಅಂತ? ನಿಮ್ಗೆ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಅಂದ್ರೆ ಬರ್ದಿಟ್ಕೊಳ್ಳಿ, ಮತ್ತೆ ಮರಿಯಲ್ಲ. ವಾಹಕ ಅಂತ ಹೇಳಿದ್ರೆ ಕಂಡಕ್ಟರ್ ಅಂದ್ರೆ ಎಂತ? ಬಸ್ ಕಂಡಕ್ಟರ್ ಹೇಳ್ತಿರೋದ ನಾನಿಲ್ಲಿ? ಕಂಡಕ್ಟರ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ಕಾಯಿಲೆ ಅನ್ನೋದು ಹರಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಅಂತರವನ್ನ ಕಾಯ್ದುಕೊಂಡಾಗ, ಅಥವಾ ನಾ ಹೇಳ್ದಂಗೆ ಕರವಸ್ತ್ರ ಅಥವಾ ಮಾಸ್ಕ್ ಮೂಲಕ ನಮ್ಮ ಮುಖವನ್ನ ಮುಚ್ಚಿಟ್ಕೊಂಡಾಗ ಅದು ಹರಡೋದು ಬಹಳ ಕಮ್ಮಿ ಆಗುತ್ತೆ. ಆದ್ರೆ ಈ ಹರಡ್ಲಿಕ್ಕೆಗೆ ಸಹಾಯ ಮಾಡುವಂತಹ ಕಾಯಿಲೆಗಳು ಹರಡಲಿಕ್ಕೆ ಸಹಾಯ ಮಾಡುವಂತಹ ಯಾವುದೇ ಒಂದು ವಸ್ತು ಆಗಿರಬಹುದು, ಅಥವಾ ಪ್ರಾಣಿ ಆಗಿರಬಹುದು, ಅಥವಾ ಹುಳ ಹುಪ್ಪಟ್ಟೆಗಳಾಗಿರಬಹುದು, ಅವೆಲ್ಲವೂ ಕೂಡ ಕಂಡಕ್ಟರ್, ವಾಹಕದಂತೆ ಕೆಲಸ ಮಾಡುತ್ತೆ ಒಬ್ರಿಂದ ಇನ್ನೊಬ್ರಿಗೆ ಕಾಯಿಲೆಯನ್ನ ಹರಡ್ಲಿಕ್ಕೆ. ಅರ್ಥ ಆಯ್ತಾ? ನೊಣ ಅಂತಹ ಒಂದು ವಾಹಕ. ಕೀಟಗಳು ಅಂತ ಹೇಳ್ದೆ ನಾನು, ಹುಳಗಳು ಕೀಟಗಳು ಅಂತ ಹೇಳ್ದೆ. ನೊಣ, ಸೊ ನೊಣ ಅಂತಹ ಒಂದು ವಾಹಕ, ನೊಣ ಕರಿಬಹುದು. ಆಮೇಲೆ ನೊಣ, ಸೊಳ್ಳೆ, ಕಾಕ್ರೋಚ್, ಅಥವಾ ಕನ್ನಡದಲ್ಲೇ ಬರೋಣ ಸಹ, ಜಿರಳೆ. ಸೊ ಇವೆಲ್ಲ ಕೂಡ ವಾಹಕದಂತೆ ಕೆಲಸ ಮಾಡ್ತೀವಿ. ಇವೆಲ್ಲ ಎಲ್ಲಿರುತ್ತೆ? ಕೊಳಚೆ ಪ್ರದೇಶದಲ್ಲಿ, ಗಲೀಜುಗಳಲ್ಲಿ ಇರುತ್ತೆ ಅಲ್ವಾ? ಸೊ ಈ ಜಿರಳೆಗಳಂತೂ ಈ ಮನೆಯ ಡ್ರೈನೇಜ್ ಪೈಪ್ ಹಿಂಗಿರುತ್ತಲ್ಲ, ಈ ಪೈಪೇ ಈ ಜಿರಳೆಗಳ ವಾಸಸ್ಥಾನ ಅಂತ ಹೇಳ್ಬಹುದು. ಆದ್ರಿಂದ ಡ್ರೈನೇಜ್ ಇಂದ ರಾತ್ರಿ ಹೊತ್ತು ಆಚೆ ಬಂದು ನಮ್ಮ ಆಹಾರ ಪದಾರ್ಥ ಅಥವಾ ಕಿಚನ್ ಶೆಲ್ಫ್, ಅಡಿಗೆ ಮನೆಯಲ್ಲೆಲ್ಲ ಓಡಾಡಿ ಕಾಯಿಲೆಗಳನ್ನ ಹರಡುತ್ತೆ. ಸೊ ಇವಾಗ ಹೊಸದಾಗಿ ಏನ್ ಕಂಡು ಹಿಡ್ದಿದ್ದಾರೆ, ಇತ್ತೀಚೆಗೆ ಮಾಡಿರೋ ಕಂಡುಹಿಡ್ವಿಕೆ ಏನಂದ್ರೆ, ಪೈಪ್ಗಳು ಹೀಗಿದ್ದಾಗ ಅವುಗಳ ಮೂವ್ಮೆಂಟ್ ಹಿಂಗಾಗ್ತಾ ಬರುತ್ತೆ. ಅದೇ ನಾವು ಪೈಪ್ ನ ಹೀಗೆ ಯೂ ಟರ್ನ್ ಮಾಡಿ ಬೆಂಡ್ ಮಾಡಿದ್ವಿ ಅಂತ ಹೇಳಿದ್ರೆ ಅವುಗಳ ಮೂವ್ಮೆಂಟ್ ಅನ್ನ ನಾವು ತಡೆಗಟ್ಟಬಹುದು. ಅದು ಹಿಂಗ್ ಬರ್ಲಿಕ್ಕೆ ಆಗಲ್ಲ, ನೇರವಾಗಿದ್ರೆ ಮಾತ್ರ ಹಿಂಗ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ತಿಳಿತಾ? ಈಗ ಇದು ನಿಮ್ ಚಾಪ್ಟರ್ ಅಲ್ಲಿ ಇಲ್ಲ, ಎಕ್ಸ್ಟ್ರಾ ಪಾಯಿಂಟ್ ಅಂತ ಹೇಳಿತ್ತು. ನೊಣ ಬಗ್ಗೆ ತಿಳ್ಕೊಂತ ಹೋಗೋಣ. ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತೆ. ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ಳುತ್ತೆ. ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳನ್ನ ಅವು ವರ್ಗಾಯಿಸಬಹುದು. ಕಲುಷಿತವಾದಂತಹ ಆಹಾರವನ್ನ ಯಾರಾದ್ರೂ ತಿಂದ್ರೆ ಅವರು ಕಾಯಿಲೆ ಬೀಳುವಂತಹ ಸಂಭವ ಇರುತ್ತದೆ. ಈ ಕಾರಣದಿಂದ ಆಹಾರವನ್ನ ಯಾವಾಗ್ಲೂ ಮುಚ್ಚಿಡೋದು ಸೂಕ್ತವಾಗಿದೆ. ತೆರೆದಿಟ್ಟ ಆಹಾರ ಪದಾರ್ಥಗಳ ಸೇವನೆಯಿಂದ ದೂರ ಇರಬೇಕು. ಸೊ ನೊಣದಿಂದ ನಮ್ಮನ್ನ ನಾವು ರಕ್ಷಿಸ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ಈ ತೆರೆದಿಟ್ಟಿರುವಂತಹ ಪದಾರ್ಥಗಳನ್ನ ನಾವು, ಆಹಾರವನ್ನ ಮುಚ್ಚಿಡ್ಬೇಕು. ಆಹಾರಗಳನ್ನ ತೆರೆದಿಡೋ ಹಾಗಿಲ್ಲ, ಅದನ್ನ ಮುಚ್ಚಿಡ್ಬೇಕಾಗತ್ತೆ. ನೆಕ್ಸ್ಟ್, ಸೊಳ್ಳೆಗಳು. ಈಗ ಮಲೇರಿಯಾ ಉಂಟು ಮಾಡುವಂತಹ ಪರೋಪಜೀವಿ ಅಂದ್ರೆ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರೋದು. ಪರೋಪಜೀವಿ ಅಂದ್ರೆ ಇನ್ನೊಂದು ಜೀವಿಯ ಮೇಲೆ ಅದು ಡಿಪೆಂಡ್ ಆಗಿರೋದು ಅಂತಂದ ಪರೋಪಜೀವಿ ಅಂತ ಕರೀತಾರೆ. ಅದು ಪ್ಲಾಸ್ಮೋಡಿಯಂ ಅಂತ ಕರೀತಾರೆ. ಪ್ಲಾಸ್ಮೋಡಿಯಂ ಅಂದ್ರೆ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರೋದು. ಇದನ್ನ ಒಯ್ಯುವಂತಹ ಅನಾಫಿಲೀಸ್ ಎಂಬ ಹೆಣ್ಣು ಸೊಳ್ಳೆ. ಸೊ ಮಲೇರಿಯಾ ಬರೋದು ಹೆಣ್ಣು ಸೊಳ್ಳೆಯಿಂದ. ಅದ್ರ ಹೆಸರು ಬಂದು ಅನಾಫಿಲೀಸ್ ಅಂತ ಅನ್ಬಿಟ್ಟು. ಏನು ಮಲೇರಿಯಾನ ತಂದು ಕೊಡುವಂತಹ ಸೊಳ್ಳೆ ಅನೂಫಿಲಿಸ್ ಅಲ್ಲ, ಅನಾಫಿಲೀಸ್ ಅನ್ನೋದು. ತಿಳಿತಾ? ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿದ್ರೆ ಆ ಒಂದು ಸೊಳ್ಳೆಯ ಚಿತ್ರ ಇರುತ್ತೆ, ಅದು ಈಡಿಸ್ ಸೊಳ್ಳೆ ಅಂತ ಕರೀತಾರತ್ತೆ. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಆ ಸೊಳ್ಳೆಯ ಚಿತ್ರವನ್ನ ನೀವು ಕಾಣಬಹುದು. ತಿಳಿತಾ?
ಇದೊಂದು ವಾಹಕವಾಗಿ ಉದಾಹರಣೆ ಆಗಿದೆ. ಹೆಣ್ಣು ಈಡಿಸ್ ಸೊಳ್ಳೆಯು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ. ಮಲೇರಿಯಾ ಅಥವಾ ಡೆಂಗ್ಯೂ ಹರಡುವಿಕೆಯನ್ನ ನಾವು ಹೇಗೆ ನಿಯಂತ್ರಿಸಬಹುದು ಅದ್ರ ಬಗ್ಗೆ ತಿಳ್ಕೊಂತ ಸಾಗೋಣ. ಈಗ ಅನಾಪಲಿಸ್ ಮತ್ತೆ ಈಡಿಸ್ ಈ ಎರಡು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಪ್ರಶ್ನೆಗಳಲ್ಲಿ ಕೇಳಬಹುದು. ಸೊ ಡೆಂಗ್ಯೂ ಮತ್ತೆ ಮಲೇರಿಯಾಕ್ಕೆ ಕಾರಣವಾಗುವಂತಹ ಸೊಳ್ಳೆಗಳನ್ನ ಹೆಸರಿಸಿರಿ ಅಂದ್ರೆ ಅನಾಫಲಿಸ್ ಮತ್ತೆ ಈಡಿಸ್. ಇವೆರಡು ಪ್ಲಾಸ್ಮೋಡಿಯಂ ಅಂದ್ರೆ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರುತ್ತೆ. ಇವು ಡೆಂಗ್ಯೂ ಮತ್ತೆ ಮಲೇರಿಯಾ ಕಾಯಿಲೆಗಳಿಗೆ ವಾಹಕದಂತೆ ಕೆಲಸ ಮಾಡುತ್ತೆ. ಸೊ ನಾವು ಈ ಒಂದು ಡೆಂಗ್ಯೂ ಹರಡುವಿಕೆನ ಹೇಗೆ ತಡೆಯಬಹುದು ಅಂತ ಹೇಳಿದ್ರೆ, ಇಲ್ಲಿ ನೊಣಗಳು ಏನ್ ಮಾಡುತ್ತೆ, ತೆರೆದಿಟ್ಟಿರುವಂತಹ ಆಹಾರದ ಮೇಲೆ ಕುತ್ಕೊಳ್ಳುತ್ತೆ. ಸೊಳ್ಳೆಗಳು ಸೀದಾ ಮನುಷ್ಯರ ಮೇಲೆ ಬಂದು ಅವ್ರಗಳ ರಕ್ತವನ್ನ ಹೀರುತ್ತೆ. ಸೊಳ್ಳೆನ ಕಂಟ್ರೋಲ್ ಮಾಡಕ್ಕೆ ನೀರು ಸಂಗ್ರಹ ಆಗದಂತೆ ನೋಡ್ಕೊಬೇಕು. ಯಾಕಂದ್ರೆ ಈ ಸೊಳ್ಳೆಗಳು ಹುಟ್ಟೋದು ಬೆಳೆಯೋದೆ ಈ ನಿಂತ ನೀರಿನಲ್ಲಿ. ಸೊ ನೀರು ಸಂಗ್ರಹವಾಗದಂತೆ ನೋಡ್ಕೊಂತಾ ಹೋಗ್ಬೇಕು ನಾವು. ಹೇಗೆ? ಎಲ್ಲಾ ಸೊಳ್ಳೆಗಳು ನಿಂತಿರುವ ನೀರಿನ ಮೇಲೆ ಸಂತಾನ ಉತ್ಪತ್ತಿ ನಡೆಸುತ್ತವೆ. ಆದ್ದರಿಂದ ಈ ಕೂಲರ್ಗಳು, ಟೈರ್ಗಳಲ್ಲಿ, ಹೂಕುಂಡನ ನಾವ್ ಇಡ್ಬೇಕಾದ್ರೆ ಒಂದು ಪ್ಲೇಟ್ ಇಡ್ತೀವಿ. ಈಗ ನೋಡಿ, ಇದು ಹೂಕುಂಡ ಅಂತ ಭಾವಿಸಿದ್ರೆ ಇಲ್ಲಿ ಕೆಳಗೆ ಒಂದು ಪ್ಲೇಟ್ ಅಲ್ಲಿ ನೀರನ್ನ ತುಂಬಿ ನಾವ್ ಇಟ್ಟಿರ್ತೀವಿ. ಆ ನೀರನ್ನ ಆಗಾಗ ಚೇಂಜ್ ಮಾಡೋದು, ಮನೆಯಲ್ಲಿ ಕೂಲರ್ ತಂದಾಗ ಕೂಲರ್ ನೀರನ್ನ ಚೇಂಜ್ ಮಾಡೋದು, ಟೈರ್ ಅಲ್ಲಿ ನೀರ್ ನಿಂತಿತ್ತು ಅಂದ್ರೆ ಅದನ್ನ ಚೇಂಜ್ ಮಾಡ್ತಾ ಬರೋದು, ಹೀಗ್ ಮಾಡ್ತಾ ಹೋಗ್ಬಹುದು. ಹೂಕುಂಡಗಳಲ್ಲಿ ಇತ್ಯಾದಿ ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛ ಮತ್ತು ಶುಷ್ಕವಾಗಿರಿಸಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿ ನಡೆಸದಂತೆ ನಾವು ತಡೆಯಬಹುದು. ಮಲೇರಿಯಾ ಹರಡುವಿಕೆಯನ್ನು ತಪ್ಪಿಸಲು ಬಳಸುವ ಕ್ರಮಗಳನ್ನ ಪಟ್ಟಿ ಮಾಡಲು ಪ್ರಯತ್ನಿಸಿ. ಇನ್ನು ಬೇರೆ ಯಾವ್ಯಾವ ಕ್ರಮಗಳನ್ನ ಬಳಸ್ತೀವಿ ಅನ್ನೋದ್ರ ಕುರಿತು ನೀವು ಈ ಒಂದು ಚಟುವಟಿಕೆಯನ್ನ ಮಾಡ್ಕೊಂಡು ಬರಬಹುದು. ಈಗ ಬಹಳ ಇಂಪಾರ್ಟೆಂಟ್, ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವಂತಹ ಕೆಲವು ಸಾಮಾನ್ಯ ರೋಗಗಳು ಯಾವುದು? ಸೊ ಇದು ನಿಮ್ಗೆ ಒಂದು 5 ಮಾರ್ಕ್ ಅಥವಾ 8 ಮಾರ್ಕಿನ ಪ್ರಶ್ನೆಯಾಗಿ ಕೇಳಬಹುದು. ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವಂತಹ ಕಾಯಿಲೆಗಳು ಯಾವುವು ಅಂತ ಅಂದ್ಬಿಟ್ಟು. ಈಗ ರೋಗದ ಹೆಸರು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದು ತುಂಬಾ ಇಂಪಾರ್ಟೆಂಟ್ ಚಾರ್ಟ್ ನಿಮ್ಗೆ. ಕ್ಷಯ. ಇವಾಗ ಇಂಪಾರ್ಟೆಂಟ್ ಯಾವ್ದಾದ್ರು ಇದ್ರೆ ಈ ರೀತಿ ಮಾರ್ಕ್ ಮಾಡೋದನ್ನ ಕಲೀರಿ. ಸೊ ಅದು ನಿಮ್ಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಅಥವಾ ಹೀಗೆ ಬರ್ದು ಇಟ್ಕೋಬಹುದು. ವಿಂಪ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ. ಈಗ ಕ್ಷಯ ರೋಗವನ್ನ ಉಂಟು ಮಾಡೋದು ಯಾವುದು? ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಬರೋದು ಎಲ್ಲಿಂದ? ಗಾಳಿಯಿಂದ. ರೋಗದ ನಿಯಂತ್ರಣದ ಕ್ರಮ ರೋಗಿಯನ್ನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇರಿಸುವುದು, ಮತ್ತೆ ರೋಗಿಗೆ ಸೇರಿದ ವಸ್ತುಗಳನ್ನ ಇತರರಿಂದ ದೂರ ಇರಿಸೋದು, ಸೂಕ್ತ ವಯಸ್ಸಿಗೆ ಲಸಿಕೆಯನ್ನ ನೀಡೋದು. ಅರ್ಥ ಆಯ್ತಾ? ದಡಾರ ಕೇಳಿದ್ದೀರಾ? ದಡಾರ, ರುಬೆಲ್ಲಾ ಈ ರೋಗಗಳಿಗೆ ವೈರಸ್ ಇದೆ, ವ್ಯಾಕ್ಸಿನೇಷನ್ ಇದೆ, ಫ್ರೀ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಈ ಒಂದು ದಡಾರ ರೋಗ ಉಂಟಾಗೋದು ವೈರಸ್ ಇಂದ. ಈ ವೈರಸ್ ನಮ್ಗೆ ಎಲ್ಲಿಂದ ಸಿಗುತ್ತೆ? ಗಾಳಿಯಿಂದ. ಹಾಗೆ ಸೀತಳೆ ಸಿಡುಬು ಅಂದ್ರೆ ನಾಗ್ಲೇ ಹೇಳಿದ್ದೆ. ಏನು ಸೀತಳೆ ಸಿಡುಬು ಅಂತ ಹೇಳಿದ್ರೆ? ಚಿಕನ್ ಪಾಕ್ಸ್. ಸೀತಳೆ ಸಿಡುಬು ಅಂದ್ರೆ ಮೈ ತುಂಬಾ ಹರಡ್ಕೊಳ್ಳುತ್ತೆ. ಚಿಕನ್ ಪಾಕ್ಸ್ ಇದು ಉಂಟಾಗೋದು ಗಾಳಿ ಜೊತೆಗೆ ಆ ಒಂದು ಕಾಯಿಲೆ ಇರುವಂತಹ ವ್ಯಕ್ತಿಯ ಸಂಪರ್ಕ ನಮ್ಮಲ್ಲಿ ಇದ್ರೆ, ಅವ್ರ ಜೊತೆಗೆ ನಾವಿದ್ದಾಗ ಈ ಕಾಯಿಲೆ ಬರುತ್ತೆ. ನೆಕ್ಸ್ಟ್ ಪೋಲಿಯೋ. ಈಗ ಸದ್ಯಕ್ಕೆ ಭಾರತ ಪೋಲಿಯೋ ಮುಕ್ತ ದೇಶವಾಗಿದೆ. ಪೋಲಿಯೋ ಇದು ಕೂಡ ಬರೋದು ವೈರಸ್ ನಿಂದ. ಈ ವೈರಸ್ ನಮ್ಗೆ ಸಿಗೋದು ಗಾಳಿ ಮತ್ತು ಸಂಪರ್ಕದಿಂದ. ಕ್ಷಮಿಸಿ, ಗಾಳಿ ಮತ್ತೆ ನೀರಿನಿಂದ. ಆಯ್ತಾ? ಸೊ ಏನಿದು? ಕ್ಷಯ ಬ್ಯಾಕ್ಟೀರಿಯಾ ಗಾಳಿ, ದಡಾರ ವೈರಸ್ ಗಾಳಿ, ಸೀತಲೆ ಸಿಡುಬು ಅಂದ್ರೆ ಚಿಕನ್ ಪಾಕ್ಸ್ ವೈರಸ್ ಗಾಳಿ ಅಥವಾ ಸಂಪರ್ಕ, ಪೋಲಿಯೋ ವೈರಸ್ ಗಾಳಿ ಮತ್ತೆ ನೀರು, ಇವುಗಳಿಂದ ಉಂಟಾಗುತ್ತೆ. ಇದಕ್ಕೆ ನಾವ್ ಹೇಗೆ ಇವುಗಳನ್ನ ನಿಯಂತ್ರಿಸಬಹುದು ಅಂತ ಹೇಳಿದ್ರೆ, ರೋಗಿಯನ್ನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ಇಡೋದು, ಅವ್ರನ್ನ ದೂರ ಇಡೋದು, ಮತ್ತು ರೋಗಿಗೆ
ಸೇರಿದಂತಹ ವಸ್ತುಗಳನ್ನ ಇತರರಿಂದ ದೂರ ಇರಿಸೋದು, ಸೂಕ್ತ ಸಮಯದಲ್ಲಿ ಲಸಿಕೆ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ನ ಕೊಡೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಕಾಲರಾ. ಕಾಲರಾ ಉಂಟಾಗೋದೆಲ್ಲಿಂದ? ಬ್ಯಾಕ್ಟೀರಿಯಾಗಳಿಂದ. ಕಾಲರಾ ಉಂಟಾಗೋದೆಲ್ಲಿಂದ? ಬ್ಯಾಕ್ಟೀರಿಯಾಗಳಿಂದ. ಈ ಬ್ಯಾಕ್ಟೀರಿಯಾ ಹೇಗೆ ಉಂಟು ಮಾಡುತ್ತೆ? ನೀರು ಅಥವಾ ಆಹಾರ, ಕಲುಷಿತವಾದಂತಹ ನೀರು ಅಥವಾ ಆಹಾರವನ್ನ ಸೇವಿಸೋದ್ರಿಂದ ಕಾಲರನ ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾ ನಿಮ್ಮ ದೇಹದೊಳಗೆ ಸೇರಿ ಕಾಲರಾ ಕಾಯಿಲೆಗೆ ಬೀಳ್ತೀವಿ. ಇನ್ನು ವಿಷಮ ಶೀತ ಜ್ವರ. ವಿಷಮ ಶೀತ ಜ್ವರ. ಈ ಶೀತ ಜ್ವರ ಅಂದ್ರೆ ಚಳಿ ಜ್ವರ ಅಂತ ಕರಿತೀವಲ್ಲ ಅಂತಹದ್ದು. ಸೊ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥದ್ದು. ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥದ್ದು. ಇದನ್ನು ಸಹ ನಾವು ನೀರನ್ನ ಸ್ವಚ್ಛಗೊಳಿಸೋದ್ರ ಮೂಲಕ ಸರಿಪಡಿಸ್ತಾ ಬರಬಹುದು. ಇನ್ನು ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಮತ್ತು ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಳೋದು, ಸೂಕ್ತವಾಗಿ ಬೇಯಿಸಿದಂತ ಆಹಾರ ಮತ್ತೆ ಕುದಿಸಿ ಆರಿಸಿದಂತಹ ಕುಡಿಯುವ ನೀರನ್ನ ಸೇವಿಸೋದ್ರಿಂದ ಈ ಒಂದು ಕಾಲರಾ ಅಥವಾ ವಿಷಮ ಶೀತ ಜ್ವರದಿಂದ ನಾವು ರಕ್ಷಿಸ್ಕೊಬಹುದು. ಜೊತೆಗೆ ಪ್ರತಿರಕ್ಷಣೆಗೋಸ್ಕರ ಲಸಿಕೆಗಳನ್ನ ಕೂಡ ತೆಗೆದುಕೊಬಹುದು. ಇವಾಗ ಹುಟ್ಟುವಂತಹ ಮಕ್ಕಳಿಗೆ ಸರ್ಕಾರನೇ ಒಂದು ಲಿಸ್ಟ್ ಮಾಡ್ಬಿಟ್ಟಿರುತ್ತೆ. ಈಗ ಹುಟ್ಟಿದ ತಕ್ಷಣ BCG ಈ ಇಂಜೆಕ್ಷನ್ ನ ಹಾಕ್ಬೇಕು. ಹುಟ್ಟಿದ 3 ತಿಂಗಳಿಗೆ ಒಂದ್ ರೀತಿ ಇಂಜೆಕ್ಷನ್, ನಂತರ 6 ತಿಂಗಳಿಗೊಂದು, 9 ತಿಂಗಳಿಗೊಂದು, 15ನೇ ತಿಂಗಳಿಗೊಂದು, 1.5 ವರ್ಷಕ್ಕೊಂದು, 2 ವರ್ಷಕ್ಕೊಂದು, ಮತ್ತೆ ಆದ್ಮೇಲೆ 5 ವರ್ಷಕ್ಕೊಂದು, 10 ವರ್ಷಕ್ಕೊಂದು, 15 ವರ್ಷಕ್ಕೊಂದು, ಈ ರೀತಿ ಲಸಿಕೆಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಹೀಗೆ ಕೊಡೋದ್ರಿಂದ ಇಂಥ ಕಾಯಿಲೆಯಿಂದ ನಮ್ಗೆ ರಕ್ಷಣೆ ಅನ್ನೋದು ಸಿಗುತ್ತೆ. ಅದ್ರ ಜೊತೆಗೆ ನಾವು ವೈಯಕ್ತಿಕವಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಬೇಕಾಗುತ್ತೆ. ಉತ್ತಮವಾದಂತಹ ಶೌಚ ಪದ್ಧತಿ. ಈಗ ನೋಡಿ ಹಳ್ಳಿಗಳ ಕಡೆ ಎಲ್ಲ ಸರ್ಕಾರ ಕಡ್ಡಾಯವಾಗಿ ಪ್ರತಿಯೊಬ್ಬರ ಮನೆಗೂ ಕೂಡ ಒಂದು ಶೌಚದ ಮನೆ ಇರ್ಬೇಕು ಅಂತ ಹೇಳಿದೆ. ಹಿಂದೆ ಎಲ್ಲ ಬೈಲಿಗೆ ಹೋಗೋರು, ಕಾಯಿಲೆಗಳು ಹೆಚ್ಚಾಗ್ತಾ ಇತ್ತು. ಈಗಾಗಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಶೌಚಾಲಯಗಳಿರುತ್ತೆ. ಜೊತೆಗೆ ಸೂಕ್ತವಾಗಿ ಬೇಯಿಸಿದಂತ ಓವರ್ ಬಾಯ್ಲ್ ಕೂಡ ಮಾಡಬಾರ್ದು, ಕಮ್ಮಿ ಬೇಯಿಸ್ದೇನೂ ಇರಬಾರ್ದು. ಸೂಕ್ತವಾಗಿ ಬೇಯಿಸಿರುವಂತಹ ಆಹಾರ ಮತ್ತೆ ಕುದಿಸಿ ಆರಿಸಿರುವಂತಹ ನೀರು, ಜೊತೆಗೆ ಲಸಿಕೆ ತೆಗೆದುಕೊಳ್ಳೋದ್ರಿಂದ ಇಂಥ ಕಾಯಿಲೆಯಿಂದ ರಕ್ಷಿಸಿಕೊಳ್ಳಬಹುದು. ನೆಕ್ಸ್ಟ್ ಹೆಪಟೈಟಿಸ್ ಎ. ಈ ಹೆಪಟೈಟಿಸ್ ಎ ಅನ್ನೋದು ವೈರಸ್ ಇಂದ ಆಗುವಂತಹ ಕಾಯಿಲೆ. ಜೊತೆಗೆ ಇವುಗಳ ಹರಡುವಂತಹ ಮಾರ್ಗ ನೀರು. ಆದ್ರಿಂದ ಕುದಿಸಿ ಆರಿಸಿದ ನೀರನ್ನ ಕುಡಿಯೋದು ಜೊತೆಗೆ ಲಸಿಕೆ ಹಾಕೋದ್ರಿಂದ ಈ ಒಂದು ರೋಗವನ್ನ ತಡೆಗಟ್ಟಬಹುದು. ನೆಕ್ಸ್ಟ್ ಮಲೇರಿಯಾ. ಇವು ಕೂಡ ನಾನು ಹೇಳಿದೆ ನಿಮ್ಗೆ. ಈಗ ನಮ್ಗೆ ಸೂಕ್ಷ್ಮ ಜೀವಿಗಳಲ್ಲಿ 3 ತರ ಇದೆ: ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವಾ ಅಂತ. ಈ ಪ್ರೋಟೋಜೋವದಿಂದ ಹರಡುವಂತಹದ್ದು. ಅರ್ಥ ಆಯ್ತಾ? ಇವು ಹರಡೋದು ಸೊಳ್ಳೆಯ ಮೂಲಕ. ಇನ್ನು ಈ ಮಲೇರಿಯಾದಿಂದ ನಮ್ಮನ್ನ ನಾವ್ ಹೇಗ್ ರಕ್ಷಿಸ್ಕೊಬಹುದು? ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನ ಬಳಸೋದು. ಸೊಳ್ಳೆ ವಿಕರ್ಷಕ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಈ ಪದ ಇದೇನಾ ಅಂತ ಗೊತ್ತಿರೋದಿಲ್ಲ. ವಿಕರ್ಷಕ ಅಂದ್ರೆ ಈ ಸೊಳ್ಳೆಯನ್ನ ಬರ್ದೇ ಇರ್ಲಿಕ್ಕೆ ಹೊಡೆಯುವಂತ ಸ್ಪ್ರೇಗಳಾಗಿರಬಹುದು, ಅಥವಾ ಈ ಕಾಯಿಲ್ಗಳು ಹಿಂಗ್ ಬರುತ್ತಲ್ಲ, ಈ ಕಾಯಿಲ್ಗಳಾಗಿರಬಹುದು, ಊದ್ಗಡ್ಡಿಗಳಾಗಿರಬಹುದು. ಒಟ್ಟು ಸೊಳ್ಳೆಯನ್ನ ಕೊಲ್ಲಿಲಿಕ್ಕೆ ಬಳಸುವಂತಹ ಈ ಒಂದು ಲಿಕ್ವಿಡ್ ವೇಪರೈಸರ್ ತರ ಬರುತ್ತೆ, ಅವುಗಳಾಗಿರ್ಬಹುದು. ಅವೆಲ್ಲ ಸೊಳ್ಳೆ ವಿಕರ್ಷಕಗಳು ಅಂತ ಹೇಳ್ತೀವಿ. ಇನ್ನು ಕೀಟನಾಶಕಗಳನ್ನ ಸಿಂಪಡಿಸೋದು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನ ನಿಯಂತ್ರಿಸಬಹುದು. ಇನ್ನು ಮಾನವನನ್ನ ಬಾಧಿಸುವ ಕೆಲವು ಸಾಮಾನ್ಯ ರೋಗಗಳನ್ನ, ಅವು ಹರಡುವ ಮಾರ್ಗಗಳು ಹಾಗೂ ಕೆಲವು ಸಾಮಾನ್ಯ ನಿಯಂತ್ರಣ ಕ್ರಮಗಳನ್ನ ಕೋಷ್ಟಕ 2.1 ನೀಡಲಾಗಿದೆ. ಕೋಷ್ಟಕ ಅಂತ ಹೇಳಿದ್ರೆ ಈ ಒಂದು ಚಾರ್ಟ್.
ಅರ್ಥ ಆಯ್ತಾ? ನೀಡಲಾಗಿದೆ. ಇನ್ನು ಪ್ರಾಣಿಗಳಿಗೆ ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳು. ಸೊ ಇದಿಷ್ಟು ಮನುಷ್ಯರಲ್ಲಿ ನಾವು ಯಾವ ರೀತಿ ಈ ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸ್ಕೊಬಹುದು ಅಂತ ಹೇಳಿದ್ವಿ. ಈಗ ಪ್ರಾಣಿಗಳು ಮತ್ತೆ ಸಸ್ಯಗಳಿಗೆ ನಾವು ಈ ರೋಗಗಳನ್ನ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಹಲವಾರು ಸೂಕ್ಷ್ಮ ಜೀವಿಗಳು ಮಾನವರಲ್ಲಿ ಮತ್ತು ಸಸ್ಯಗಳಲ್ಲಿ ರೋಗಗಳನ್ನ ಉಂಟು ಮಾಡುವುದಲ್ಲದೆ ಇತರ ಪ್ರಾಣಿಗಳಲ್ಲೂ ಕೂಡ ರೋಗಗಳನ್ನ ಉಂಟು ಮಾಡಬಹುದು. ಉದಾಹರಣೆಗೆ ಆಂಥ್ರಾಕ್ಸ್, ಅಂಡರ್ಲೈನ್ ಮಾಡ್ಕೊಳ್ಳಿ, ಪೇಜ್ ನಂಬರ್ 33ರಲ್ಲಿದೆ. ಆಂಥ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾ. ಇದರಿಂದ ಉಂಟಾಗೋದು ಮಾನವ ಮತ್ತು ಜಾನುವಾರುಗಳಿಗೆ ತಗುಲುವಂತಹ ಭಯಾನಕ ರೋಗವಾಗಿದೆ. ಜಾನುವಾರುಗಳಿಗೆ ತಗುಲುವ ಕಾಲು ಮತ್ತು ಬಾಯಿ ರೋಗಗಳು ಒಂದು ವೈರಸ್ ನಿಂದ ಉಂಟಾಗುತ್ತೆ. ಜೊತೆಗೆ ರಾಬರ್ಟ್ ಕೋಚ್ 1876ರಲ್ಲಿ ಇವರು ಆಂಥ್ರಾಕ್ಸ್ ರೋಗವನ್ನ ಉಂಟು ಮಾಡುವಂತಹ ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾವನ್ನ ಕಂಡುಹಿಡಿದ್ರು. ಈ ಕಾಯಿಲೆಯನ್ನ ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾದ ಹೆಸರು ಬೆಸಿಲಸ್ ಆಂಥ್ರಾಸಿಸ್. ಅರ್ಥ ಆಯ್ತಾ? ಇನ್ನು ಸಸ್ಯಗಳಿಗೆ ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳು. ಹಲವಾರು ಸೂಕ್ಷ್ಮ ಜೀವಿಗಳು ಗೋಧಿ, ಭತ್ತ, ಆಲೂಗಡ್ಡೆ, ಕಬ್ಬು, ಕಿತ್ತಳೆ, ಸೇಬು ಮತ್ತು ಇತರ ಸಸ್ಯಗಳಿಗೆ ರೋಗಗಳನ್ನ ಉಂಟು ಮಾಡುತ್ತೆ. ರೋಗಗಳು ಬೆಳೆಗಳ ಇಳುವರಿಯನ್ನ ಕುಂಠಿತಗೊಳಿಸುತ್ತೆ. ಈ ರೀತಿಯ ಕೆಲವು ಸಸ್ಯ ರೋಗಗಳಿಗೆ ಕೋಷ್ಟಕ 2.2 ನೋಡೋಣ. ಸೂಕ್ಷ್ಮಾಣುಗಳನ್ನ ಕೊಲ್ಲುವ ನಿರ್ದಿಷ್ಟ ರಾಸಾಯನಿಕಗಳನ್ನ ಬಳಸೋದ್ರಿಂದ ಅವುಗಳನ್ನ ನಾವು ನಿಯಂತ್ರಿಸಬಹುದು. ಆದ್ರಿಂದ ಸಮಯಕ್ಕೆ ತಕ್ಕಂತೆ ನಾವು ಗೊಬ್ಬರದ ಜೊತೆಗೆ ಈ ಪೆಸ್ಟಿಸೈಡ್ಸ್ ಅಥವಾ ರಾಸಾಯನಿಕವನ್ನ ಸೂಕ್ಷ್ಮ ಜೀವಿಗಳಿಗೆ ಅಥವಾ ಗಿಡಗಳಿಗೆ ಹಾಕ್ತಾ ಬರ್ತೀವಿ. ಮೊದಲನೇದಾದ ಸಸ್ಯ ರೋಗಗಳ ಹೆಸರು ಸಿಟ್ರಸ್ ಕ್ಯಾಂಕರ್ ಅಂತ. ಏನು? ಸಿಟ್ರಸ್ ಕ್ಯಾಂಕರ್. ಇವು ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಮತ್ತೆ ಇದಕ್ಕೆ ವಾಹಕವಾಗಿರೋದು ಗಾಳಿ. ನೆಕ್ಸ್ಟ್ ಗೋಧಿಯ ತುಕ್ಕು ರೋಗ. ಗೋಧಿಯಲ್ಲಿ ಕಂಡು ಬರುವಂತಹ ತುಕ್ಕು ರೋಗ. ಇದಕ್ಕೆ ಶಿಲೀಂಧ್ರ ಅಂದ್ರೆ ಫಂಗಸ್. ಹೆಸರು ಚೆನ್ನಾಗಿದೆ ಅಂತ ಯಾರಾದ್ರೂ ಇಟ್ಕೊಳ್ಲಿಕ್ಕೆ ಹೋಗ್ಬೇಡಿ ಅಥವಾ ಶಿಫಾರಸು ಮಾಡ್ಬೇಡಿ. ಶಿಲೀಂಧ್ರ ಅಂದ್ರೆ ಫಂಗಸ್. ಇದು ಗಾಳಿಯಲ್ಲಿ ಬರುತ್ತೆ. ಜೊತೆಗೆ ನಾವು ಬೀಜ ಬಿತ್ತನೆ ಮಾಡ್ತಿರ್ಬೇಕಾದ್ರೆ ಅದು ಶಿಲೀಂಧ್ರ ಅಥವಾ ಫಂಗಲ್ ಇನ್ಫೆಕ್ಷನ್ ಇಂದ ಬಳಲ್ತಾ ಇರುತ್ತೆ. ಇನ್ನು ಬೆಂಡೆ ಗಿಡದ ಹಳದಿ ನಾಳ ಅಥವಾ ಮೊಸಾಯಿಕ್ ರೋಗ. ಈ ಮೊಸಾಯಿಕ್ ರೋಗ ವೈರಸ್ ಇಂದಾನೆ ಬರುತ್ತೆ. ಜೊತೆಗೆ ಇವುಗಳ ಇದರಿಂದ ಕಾರಣಕರ್ತರು ಬಂದು ಕೀಟಗಳು. ಅರ್ಥ ಆಯ್ತಾ? ಇನ್ನು ಇವೆಲ್ಲ ನಾವು ಪ್ರಾಣಿಗಳಲ್ಲಿ ಮತ್ತೆ ಸಸ್ಯಗಳಲ್ಲಿ ಉಂಟಾಗುವಂತಹ ರೋಗದ ಕುರಿತು ನೋಡ್ತಾ ಬಂದ್ವಿ ಅಲ್ವಾ? ಈಗ ಫುಡ್ ಪಾಯ್ಸನಿಂಗ್ ಅನ್ನೋದ್ರ ಬಗ್ಗೆ ಕೇಳಿರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ಒಂದು ಸಾಮೂಹಿಕವಾಗಿ ಊಟವನ್ನ ಹಾಕುವಂತಹ ಕಡೆಗೆ ಊಟವನ್ನ ತಿಂದು ಬರ್ತೀರಾ. ತಿಂದು ಬಂದ್ಮೇಲೆ ವಿಪರೀತವಾದಂತಹ ತೇಗು ಬರುತ್ತೆ. ತೇಗ್ ಬಂದಾಗ ನಾವೇನಂತ ಕರಿತೀವಿ? ಸಿಕ್ಕಾಪಟ್ಟೆ ಸೋಡಾ ಹಾಕ್ಬಿಟ್ಟಿದ್ದಾರೆ. ಈ ಮದ್ವೆ ಮನೆಯ ಊಟ ಅನ್ನಗಳಲ್ಲೆಲ್ಲ ಉಬ್ಬಿ ಬರ್ಲಿಕ್ಕೆ ಸೋಡಾವನ್ನ ಹಾಕ್ತಾರೆ. ಜೊತೆಗೆ ಈ ಗೋಬಿ ಮಂಚೂರಿ ಅಥವಾ ಕಬಾಬ್ ಅನ್ನ ನೀವು ತಿಂದಾಗ ಅದಕ್ಕೆ ಫುಡ್ ಕಲರಿಂಗ್ ಹಾಕ್ತಾರೆ. ಈಗ ತಾನೇ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಏನಂತ ಹೊರಡಿಸಿದೆ? ಈ ಫುಡ್ ಕಲರಿಂಗ್ ಅನ್ನೋದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಬೇಕು. ಯಾಕಂದ್ರೆ ಇದರಿಂದ ಕ್ಯಾನ್ಸರ್ ಕಾಯಿಲೆಗಳು ಕೂಡ ನಮ್ಗೆ ಬರುವಂತಹ ಸಂಭವಗಳು ಹೆಚ್ಚಿದೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗದಾದ್ರೆ ಈ ಫುಡ್ ಕಲರಿಂಗ್ ಅನ್ನೋದನ್ನ ಅಂದ್ರೆ ಒಟ್ಟು ಫುಡ್ ಪಾಯ್ಸನಿಂಗ್ ಅಂದ್ರೆ ಏನು, ಅದು ನಾವ್ ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಆಗ್ಲೇ ಪ್ರಾಮಿಸ್ ಮಾಡಿದೆ ಒಂದಿಷ್ಟು ವಿಜುವಲ್ಸ್ ಗಳನ್ನ ತೋರಿಸ್ತೀನಿ ಅಂತ. ಈಗ ಇಲ್ಲಿ ತೋರಿಸ್ತೀನಿ ಈ ವೈರಾಣುಗಳು ನಮ್ಗೆ ಹೇಗೆ ಕಾಟವನ್ನ ಕೊಡುತ್ತೆ ಅನ್ನೋದು. ಕಾಣ್ತಾ ಇದೆಯಾ ಮಕ್ಳ ಎಲ್ಲರಿಗೂ? ನೋಡಿ, ಇದು ಫುಡ್ ಪಾಯ್ಸನಿಂಗ್ ಅನ್ನೋದು. ಈಗ ತುಂಬಾ ಹಳಸಿರುವಂತಹ ಆಹಾರವನ್ನ ತಿನ್ನೋದ್ರಿಂದ ಅಥವಾ ಎಕ್ಸ್ಪೈರಿ ಆಗಿರುವಂತಹ ಮೆಡಿಸಿನ್ಗಳನ್ನ ತಗೊಳೋದ್ರಿಂದ ಸುಸ್ತಾಗತ್ತೆ. ಹೊಟ್ಟೆಯಲ್ಲಿ ಒಂಥರ ಉರಿ, ಇಂಟೆಸ್ಟೈನಲ್ ಕೋಲಿಕ್ ಅಂತ ಹೇಳಿದ್ರೆ ಉರಿ ತರದ ಸಂಭವ ಆಗುತ್ತೆ. ವಿಪರೀತವಾದಂತಹ ಬೇದಿ ಆಗುತ್ತೆ. ಮತ್ತೆ ತಲೆನೋವು ಬರುತ್ತೆ, ವಾಂತಿ ಆಗುತ್ತೆ. ಇವೆಲ್ಲವೂ ಕೂಡ ಫುಡ್ ಪಾಯ್ಸನಿಂಗ್ ಅಂತ ಏನ್ ಕರಿತೀವಿ ಅದ್ರ ಒಂದು
ಅದರ ಒಂದು ಪರಿಣಾಮಗಳು. ತಿಳಿತಾ? ಸೊ ಅದೇ ತರ ಇನ್ನಷ್ಟು ವಿಜುವಲ್ಸ್ ಗಳನ್ನ ನಿಮ್ಗೋಸ್ಕರ ತೋರಿಸ್ಲಿಕ್ಕೆ ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಒಂದೇ ನಿಮಿಷ, ಇನ್ನೊಂದು ಪಿಕ್ಚರ್ ಅನ್ನ ನಿಮ್ಗೆ ತೋರಿಸ್ತೇನೆ ನೋಡಿ. ಇಲ್ಲಿ ನೀವ್ ನೋಡಬಹುದು, ಇದ್ರಲ್ಲಿ ವೈರಾಣುಗಳು ನಮ್ಗೆ ಹೇಗೆ ಹಿಂಸೆಯನ್ನ ಕೊಡುತ್ತೆ ಅಂತ ನೋಡಿ. ಈಗ ಶ್ವಾಸನಾಳಕ್ಕೆ ಈ ಸೀಸನಲ್ ಇನ್ಫ್ಲೂಯೆನ್ಸಾ ಅನ್ನೋದು ಹೋದಾಗ ಅದು ತಲೆನೋವನ್ನ ಸಂಪರ್ಕಿಸಿದೆ. ಒಂದೊಂದ್ಸತಿ ಹೇಳ್ದೆ ಕೇಳ್ದೆ ತಲೆನೋವು ಬರುವಂತದ್ದು, ಅಥವಾ RSV ಅನ್ನುವಂತಹ ಬಹಳ ಕೆಟ್ಟ ವೈರಸ್ ಇದು. ಇದರಿಂದ ನಿಮೋನಿಯಾ ಅಂತ ಕಾಯಿಲೆಗಳು ಬಂದು ನಿಮ್ಗೆ ವೀಸಿಂಗ್, ಅಸ್ತಮಾ, ಮತ್ತೆ ಉಪ್ಸ ಅಂತ ಕರಿತೀವಿ ಅಂತಹ ಕಾಯಿಲೆಗಳನ್ನ ಉಂಟು ಮಾಡುತ್ತೆ. ಇದು ಜ್ವರವನ್ನ ತಂದು ಕೊಡುವಂತಹ ವೈರಸ್ ನೋಡಿ ಹೀಗಿರುತ್ತೆ. ಅರ್ಥ ಆಯ್ತಾ? ಮತ್ತೆ ಆಗ್ಲೇ ಹೇಳಿದೆ, ಚರ್ಮದ ಸೋಂಕುಗಳು ಉಂಟಾಗತ್ತೆ ಅಂತ. ಈ ರೀತಿ ಆಗುತ್ತೆ ಚರ್ಮದ ಸೋಂಕುಗಳು. ಮತ್ತೆ ಹೇಳ್ದೆ ಕೇಳ್ದೆ ಬರುವಂತಹ ತಲೆನೋವು, ಫುಡ್ ಪಾಯ್ಸನ್ ಇಂದ ಇವೆಲ್ಲ ಸಂಭವ ಆಗುವಂತದ್ದು. ಸೊ ಇದಕ್ಕೆ ಹೆಂಗೆ ನಾವು ಪ್ರಿವೆನ್ಷನ್ ಮಾಡ್ಬೇಕು? ಸರಿಯಾದ ರೀತಿಲಿ ಆಹಾರವನ್ನ ಬೇಯಿಸೋದ್ರಿಂದ, ಸರಿಯಾದ ರೀತಿಲಿ ತಿನ್ನೋದ್ರಿಂದ, ಕೈಗಳನ್ನ ತಿನ್ನೋದ್ಕಿಂತ ಮುಂಚೆ ತಿಂದಾದ್ಮೇಲೆ ತೊಳೆಯೋದ್ರಿಂದ, ಹಣ್ಣು ತರಕಾರಿಗಳನ್ನ ತೊಳೆಯೋದ್ರಿಂದ ನಾವ್ ಈ ರೀತಿ ಫುಡ್ ಪಾಯ್ಸನಿಂಗ್ ಅನ್ನ ತಡೆಗಟ್ಟಬಹುದು. ಜೊತೆಗೆ ಸಕಾಲಕ್ಕೆ ಆಸ್ಪತ್ರೆಗಳಿಗೆ ಹೋಗೋದು, ದವಾಖಾನೆಗಳಿಗೆ ಹೋಗೋದು, ಮೆಡಿಸಿನ್ ಗಳನ್ನ ತಗೊಳೋದು, ಈ ನೀರನ್ನ ಚೆನ್ನಾಗಿ ಕುಡಿಯೋದು, ಮತ್ತೆ ವೈಯಕ್ತಿಕವಾಗಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡೋದ್ರಿಂದ ಇಂಥ ಫುಡ್ ಪಾಯ್ಸನಿಂಗ್ ನಾವು ತಡೆಗಟ್ಕೊಂಡು ಹೋಗಬಹುದು. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಒಂದ್ 2 ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಕ್ಷಮೆ ಇರ್ಲಿ. ನಿಮ್ಗೆ ಎಲ್ಲಾರ್ಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಡೌಟ್ ಗಳಿದ್ರೆ ಕೇಳಿ ತಿಳ್ಕೊಬಹುದು. ಮುಂದಿನ ಕ್ಲಾಸ್ಗಳಲ್ಲಿ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳಿಗೆ ಪ್ರಿಪೇರ್ ಆಗಿ ಬಂದಿರಿ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.